ಕೋಟಿ ಕೋಟಿ ಖರ್ಚು ಮಾಡಿ ಜನರಿಗೆ ಉಪಯೋಗ ಆಗಲಿ ಅಂತ ಸರ್ಕಾರ ಸ್ಕೈ ವಾಕ್ಗಳನ್ನು ಅದರ ಲಿಫ್ಟ್ಗಳನ್ನು ಮಾಡ್ತು. ಬಟ್ ಇಲ್ಲಿ ತನಕ ಅದರ ಉದ್ಘಾಟನೆ ಆಗಿಲ್ಲ, ಜನರಿಗೆ ಒಂದು ಪೈಸೆ ಕೂಡ ಅದರ ಲಾಭ ಆಗ್ತಾ ಇಲ್ಲ. ಯಾವ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತು ಇಲ್ಲಿನ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳ ಸೋಮಾರಿತನ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬನ್ನಿ ನೋಡ್ಕೊಂಡು ಬರೋಣ. ಸುಮ್ಮನಹಳ್ಳಿ ಜಂಕ್ಷನ್ ಸ್ಕೈವಾಕ್ ಕಥೆ ವ್ಯತೆ. ಉದ್ಘಾಟನೆಗೂ ಮೊದಲೇ ತುಕ್ಕು ಹಿಡಿಯುತ್ತಿವೆ ಲಿಫ್ಟ್. ಲಕ್ಷಾಂತರ ಜನಕ್ಕೆ ಉಪಯೋಗ ಆಗಬೇಕಾಗಿದ್ದಂತಹ ಸ್ಕೈವಾಕು ಇದು ಉದ್ಘಾಟನೆಯನ್ನೂ ಆಗಿಲ್ಲ, ಉದ್ಘಾಟನೆ ಮೊದಲೇ ಹಾಳಾಗುವಂಥ ಪರಿಸ್ಥಿತಿಗೆ ಇದು ಬಂದಿದೆ. ನಾನೀಗ ಇರುವಂಥದ್ದು ಸುಮ್ಮನಹಳ್ಳಿಯ ಏನು ಸರ್ಕಲ್ ಇದೆ, ಸರ್ಕಲ್ನಲ್ಲಿರುವಂಥ ಸ್ಕೈವಾಕ್ನಲ್ಲಿ ಈ ಸ್ಕೈವಾಕನ್ನು ನಿರ್ಮಾಣ ಮಾಡಿ ಕಳೆದ 2 ವರ್ಷದಿಂದಲೂ ಕೂಡ, ಅಂದರೆ 2 ವರ್ಷದ ಹಿಂದಲೇ ಈ ಸ್ಕೈವಾಕನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿದರೂ ಕೂಡ ಇದನ್ನು ಉದ್ಘಾಟನೆ ಮಾಡುವಂಥದ್ದು, ಹಾಗೆ ಜನಕ್ಕೆ ಇದು ಓಡಾಡೋದಕ್ಕೆ ಅನುವು ಮಾಡಿಕೊಡುವಂಥದ್ದು ಅದು ಯಾವುದೇ ರೀತಿಯಾದಂಥ ವಾತಾವರಣ ಇಲ್ಲ. ಇನ್ನು ತುಂಬಾ ಡೇಂಜರಸ್ ಆಗಿ ವಾಕ್ ಮಾಡುವಂಥದ್ದು, ಅಂದರೆ ಇಲ್ಲಿ ಕ್ರಾಸ್ ಮಾಡೋದು ಅಂದರೆ ಡೇಂಜರಸ್ ವಾಕ್ ಅಂತಲೇ ಹೇಳ್ಬೋದು. ಹೌದು, ಕೋಟಿ ಕೋಟಿ ವೆಚ್ಚದಲ್ಲಿ ನಗರದ ಬ್ಯುಸಿಯಾದ ಸುಮ್ಮನಹಳ್ಳಿ ಜಂಕ್ಷನ್ನಲ್ಲಿನ ಸ್ಕೈವಾಕ್ ನಿರ್ಮಾಣ ಮಾಡಿ ಬಿಬಿಎಂಪಿ ಉದ್ಘಾಟನೆಯೇ ಮಾಡಿಲ್ವಂತೆ. ಸ್ಕೈವಾಕ್ನ 2 ಲಿಫ್ಟ್ ಉದ್ಘಾಟನೆಗೂ ಮೊದಲೇ ತುಕ್ಕು ಹಿಡಿದಿವೆ. ಲಕ್ಷಾಂತರ ಜನರಿಗೆ ಉಪಯೋಗವಾಗಬೇಕಿದ್ದ ಈ ಸ್ಕೈವಾಕ್ ಕೇವಲ ಬ್ಯಾನರ್ ಹಾಕಲು ಮಾತ್ರ ಸೀಮಿತವಾಗಿದೆ. ಜನರು ಓಡಾಡೋಕ್ಕೆ ಇದು ಮಾಡಿಲ್ಲ, ಬ್ಯಾನರ್ ಕಟ್ಟೋಕ್ಕೆ ಅಂಥದಕ್ಕೆ ಎಲ್ಲ ಉಪಯೋಗಿಸ್ಕೊತವ್ರಷ್ಟೇ. ಜನರು ಮೇಯ್ನ್ ರೋಡಲ್ಲಿ ಓಡಾಡ್ತಾರೆ, ಸಿಗ್ನಲ್ ಇದಾದರೆ ಓಡಾಡ್ತಾರೆ. ಆಮೇಲೆ ಲಿಫ್ಟು ಪ್ರಯೋಜನ ಇಲ್ಲ. ಎಲ್ಲ ಮನ್ಕೋತಾರಲ್ಲಿ ನೈಟ್ ಹೊತ್ತು ಕುಡಿದ್ಬಿಟ್ಟು ಬಾಟ್ಲುಗಳು, ಲೇಡೀಸ್ಗಳಿಗೂ ತೊಂದರೆ, ಯಾರು ಓಡಾಡಲ್ಲ. ಸುಮ್ಮನೆ ಮಾಡೋ ಅವಶ್ಯಕತೆ ದೊಡ್ಡ ಈ ರಾಜಕೀಯ ಗುಂಡಗಳು ಇರ್ತಾರಲ್ಲ, ಈ ಬರ್ತಡೇ ಮಾಡ್ಕೊಂಡು ಬ್ಯಾನರ್ಗಳು ಹಾಳಕ್ಕೆ ಅಂಥದಕ್ಕೆ ಮಾಡ್ಕೊಂಡವ್ರಷ್ಟೇ. ಅದೇ ಟ್ರಾಫಿಕ್ ಇದ್ದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ವಯಸ್ಸಾದವರು ಮತ್ತು ಚಿಕ್ಕ ಮಕ್ಕಳು ಎಲ್ಲ ಸ್ವಲ್ಪ ಓಡಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈ ಲಿಫ್ಟ್ ಎಲ್ಲ ಹಾಳಾಗಿದೆಯಲ್ಲ, ಅದಕ್ಕೆ ಏನು ಹೇಳ್ತೀವಿ? ಅದ್ರ ಬಗ್ಗೆ ಸ್ವಲ್ಪ ಕೇರ್ ಮಾಡಬೇಕು. ತುಂಬಾ ಕಷ್ಟ ಸರ್. ರೋಡ್ ಕ್ರಾಸ್ ಮಾಡ್ಬೋದು, ಜಂಕ್ಷನ್ ಇದು ತುಂಬಾ ಕಷ್ಟ ಆಗುತ್ತೆ. ಸ್ಟಾರ್ಟ್ ಆಗಿ ಒಂದು 2-3 ವರ್ಷದ ಮೇಲೆ ಆಗಿರ್ಬೋದು. ಇದಕ್ಕೆ ಜನಕ್ಕೆ ಉಪಯೋಗ ಆಗೋ ಥರ ಮಾಡಬೇಕು. ಅದು ಇವು ನೋಡಿ ಸುಮ್ಮನೆ ಹಂಗಿದೆ, ಅನ್ಯೂಸ್. ಅದು ಏನು ಉಪಯೋಗ, ಜನಕ್ಕೆ ಉಪಯೋಗ ಇಲ್ಲ ಅಂತಂದ್ರೆ ನಾವೇನು ಮಾಡಬೇಕಾಗುತ್ತೆ ಹೇಳಿ. ಇನ್ನು ಬಿಬಿಎಂಪಿ ಬೇಜವಾಬ್ದಾರಿಗೆ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಕೋಟಿ ಕೋಟಿ ತೆರಿಗೆ ಹಣವನ್ನ ಹಾಳು ಮಾಡಿದ್ದಾರೆ. ಸ್ಕೈವಾಕ್ ನಿರ್ಮಾಣ ಮಾಡಿ ಇದ್ದೂ ಇಲ್ಲದಂತೆ ಮಾಡಿದ್ದಾರೆ. ಸಂಪೂರ್ಣ ಹಾಳಾಗೋಕು ಮುನ್ನ ಬಿಬಿಎಂಪಿ ಎಚ್ಚೆತ್ತುಕೊಳ್ಳಬೇಕಿದೆ. ರೋಡ್ ಕ್ರಾಸ್ ಮಾಡೋದು ತುಂಬಾ ಕಷ್ಟವಾಗಿದೆ. ಇಂತಹ ಜಂಕ್ಷನ್ನಲ್ಲಿ ಸ್ಕೈವಾಕ್ ಮಾಡಿ ಅದನ್ನ ಪ್ರಯೋಜನವಾಗದಂತೆ ಮಾಡಲಾಗ್ತಿದೆ ಎಂದು ಜನ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಸಂಬಂಧಪಟ್ಟಂತ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಈ ಮಟ್ಟಕ್ಕೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೋ ಗೊತ್ತಿಲ್ಲ. ಲಕ್ಷಾಂತರ ಜನಕ್ಕೆ ಉಪಯೋಗ ಆಗಬೇಕಾಗಿತ್ತು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೂ ಕೂಡ ಸಂಬಂಧಪಟ್ಟವರು ಯಾಕೆ ಹಿಂದೇಟಾಗ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಉದ್ಘಾಟನೆಯನ್ನೇ ಆಗದೆ ಇದು ಹಾಳಾಗೋದನ್ನು ತಪ್ಪಿಸುವಂಥ ಕೆಲಸ ಆದರೂ ಇನ್ನು ಮುಂದಾದರೂ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.